ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಕ್ಸ್ ಚಾನಲ್ಗೆ ಸ್ವಾಗತ. ಪ್ರತಿದಿನ ಮಾಡುವಂಥ ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಇವತ್ತು ಡಿಸೆಂಬರ್ 17, 2020 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ. ಇವತ್ತಿನ ದಿನಪತ್ರಿಕೆಯ ಫ್ರಂಟ್ ಪೇಜಲ್ಲೇ SC ಮೂಡ್ಸ್ ಪ್ಯಾನಲ್ ಫಾರ್ ಫಾರ್ಮರ್ ಗೌರ್ಮೆಂಟ್ ಟಾಕ್ಸ್ ಅನ್ನೋ ಒಂದು ಆರ್ಟಿಕಲನ್ನು ನೀವು ನೋಡ್ಬೋದು. ಪ್ರಸ್ತುತ ದೆಹಲಿಯಲ್ಲಿ ಪಾಸ್ ಆಗಿರುವಂಥ ಫಾರ್ಮ್ ಬಿಲ್ಸ್ನ ವಿರುದ್ಧ ಏನು ಪ್ರೊಟೆಸ್ಟ್ ನಡೀತಾ ಇದೆ ಆ ವಿಷಯವಾಗಿ ಇರುವಂಥ ಆರ್ಟಿಕಲ್. ಈ ಆರ್ಟಿಕಲ್ ನಿಮ್ಮ ಪ್ರಿಲಿಮ್ ಸಿಲೆಬಸ್ ಇಂಡಿಯನ್ ಪಾಲಿಟಿ ಕರೆಂಟ್ ಇವೆಂಟ್ಸ್ ಕೆಳಗೆ ಬರುತ್ತೆ. ಹಾಗೆ ಮೇನ್ ಸಿಲೆಬಸ್ ಜನರಲ್ ಸ್ಟಡೀಸ್ ಪೇಪರ್ 2 ಇಂಡಿಯನ್ ಪಾಲಿಟಿ ಗವರ್ನೆನ್ಸ್ ಪ್ರೆಷರ್ ಗ್ರೂಪ್ಸ್ ಅಂಡ್ ಫಾರ್ಮಲ್ ಆರ್ ಇನ್ಫಾರ್ಮಲ್ ಅಸೋಸಿಯೇಷನ್ಸ್ ಅಂಡ್ ದ ರೋಲ್ ಇನ್ ದ ಪಾಲಿಟಿ ಇದ್ರ ಕೆಳಗೆ ಬರುತ್ತೆ. ಇಲ್ಲಿ ರೈತರ ಸಂಘಟನೆಗಳನ್ನೆಲ್ಲ ನಾವು ಪ್ರೆಷರ್ ಗ್ರೂಪ್ಸ್ ಅಂತ ಕರಿಬೋದು. ಪ್ರೆಷರ್ ಗ್ರೂಪ್ಸ್ ಅಂದರೆ ಏನು? ಯಾವುದೋ ಒಂದು ನಿರ್ದಿಷ್ಟ ಕಾರಣದಿಂದ ಒಂದು ಗುಂಪಿನ ಜನ ಸಾರ್ವಜನಿಕ ನೀತಿಯ ಮೇಲೆ ಪ್ರಭಾವ ಬೀರೋಕ್ಕೆ ಏನು ಪ್ರಯತ್ನ ಮಾಡ್ತಾರೆ ಅವಾಗ ಅವರನ್ನು ಪ್ರೆಷರ್ ಗ್ರೂಪ್ ಅಂತ ಕರೆಯಲಾಗುತ್ತೆ. ಈಗ ಏನು ಫಾರ್ಮ್ ಬಿಲ್ಸ್ ಪಾಸ್ ಆಗಿದೆ ಅದು ಕೃಷಿಯ ಸಾರ್ವಜನಿಕ ನೀತಿ ಅಂತ ಹೇಳ್ಬೋದು. ಅದ್ರ ಮೇಲೆ ಈ ರೈತರ ಸಂಘಟನೆಗಳೆಲ್ಲ ಸೇರಿ ಪ್ರಭಾವ ಬೀರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂದರೆ ಏನು ಫಾರ್ಮ್ ಬಿಲ್ಸ್ ಪಾಸ್ ಆಗಿದೆ ಅದು ಸರಿಯಾಗಿಲ್ಲ, ನಮಗೆ ಬೇಕಾದಂಗೆ ಬದಲಾವಣೆ ಮಾಡಿಕೊಡಿ ಅಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರನ್ನು ನಾವು ಪ್ರೆಷರ್ ಗ್ರೂಪ್ ಅಂತ ಕರಿಬೋದು. ಪ್ರಸ್ತುತ ಇಲ್ಲಿ ಏನು 3 ಕಾಂಟ್ರವರ್ಷಿಯಲ್ ಅಗ್ರಿಕಲ್ಚರ್ ಲಾಸ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಫಾರ್ಮರ್ಸ್ ಪ್ರೊಡ್ಯೂಸ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಪ್ರಮೋಷನ್ ಆ್ಯಂಡ್ ಫೆಸಿಲಿಟೇಷನ್ ಆ್ಯಕ್ಟ್, ಫಾರ್ಮರ್ಸ್ ಎಂಪವರ್ಮೆಂಟ್ ಆ್ಯಂಡ್ ಪ್ರೊಡಕ್ಷನ್ ಅಗ್ರಿಮೆಂಟ್ ಆಫ್ ಪ್ರೈಸ್ ಅಶ್ಯೂರೆನ್ಸ್ ಆ್ಯಂಡ್ ಫಾರ್ಮ್ ಸರ್ವಿಸಸ್ ಆ್ಯಕ್ಟ್, ಎಸೆನ್ಷಿಯಲ್ ಕಮಾಡಿಟೀಸ್ ಅಮೆಂಡ್ಮೆಂಟ್ ಆ್ಯಕ್ಟ್. ಈ 3 ಲಾಸ್ಗಳೇನಿದೆ ಇವುಗಳ ವಿರುದ್ಧ ಇವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈ 3 ಹೊಸ ಕಾಯ್ದೆಗಳ ಜೊತೆಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಹಾಗೂ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಕೂಡ ಹೋಗಬಹುದು ಅನ್ನೋ ಹೆದರಿಕೆಯಲ್ಲಿ ಈ ಫಾರ್ಮರ್ಸ್ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಹಾಗಾಗಿ ಸರ್ಕಾರ ಅವ್ರಿಗೆ ವಿಶ್ವಾಸವನ್ನು ಮೂಡಿಸೋದಕ್ಕೆ ಬರವಣಿಗೆಯಲ್ಲಿ MSPಯನ್ನು ತೆಗೆದು ಹಾಕಲ್ಲ ಅಂತ ಹೇಳಿತ್ತು. ಆದರೆ ರೈತ ಸಂಘಟನೆಗಳು ಇದಕ್ಕೆ ಒಪ್ತಾ ಇಲ್ಲ. ಕಂಪ್ಲೀಟಾಗಿ ಕಾಯ್ದೆಗಳನ್ನ ತೆಗೆದು ಹಾಕಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾವೆ, ರಿಪೀಲ್ ಮಾಡಬೇಕು ಅಂತ ಕೇಳ್ತಾ ಇದ್ದಾವೆ. ಹಾಗಾಗಿ ರೈತರ ಮಧ್ಯೆ ಹಾಗೂ ಸರ್ಕಾರದ ಮಧ್ಯೆ ಏನು ನೆಗೋಸಿಯೇಷನ್ಸ್ ನಡೀತಾ ಇತ್ತು ಆ ಮಾತುಕತೆ ಮುಂದುವರಿತಾ ಇಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬೆಂಚ್ ಒಂದು ಕಮಿಟಿಯನ್ನು ರಚನೆ ಮಾಡೋದಕ್ಕೆ ಹೇಳಿದೆ. ಈ ಕಮಿಟಿ ಒಳಗೆ ದೇಶದೆಲ್ಲೆಡೆ ಈ ಫಾರ್ಮ್ ಬಿಲ್ಸ್ಗಳು ದೇಶದ ಎಲ್ಲ ರೈತರಿಗೂ ಎಫೆಕ್ಟ್ ಆಗೋದ್ರಿಂದ ದೇಶದ ಎಲ್ಲ ಕಡೆ ಇರುವಂಥ ರೈತರ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ ಅವರು ಈ ಕಮಿಟಿ ಒಳಗೆ ಇರಬೇಕು. ಅದರಲ್ಲಿ ಈಗ ಪ್ರಸ್ತುತ ಪ್ರೊಟೆಸ್ಟ್ನ ಯಾರು ಲೀಡ್ ಮಾಡ್ತಾ ಇದ್ದಾರೆ ಕಿಸಾನ್ ಯೂನಿಯನ್, ಭಾರತೀಯ ಕಿಸಾನ್ ಯೂನಿಯನ್ ಇವರು ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಸರ್ಕಾರದ ಪ್ರತಿನಿಧಿಗಳು ಇವರೆಲ್ಲ ಸೇರಿ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡ್ಕೋಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ರೈತರು ದೆಹಲಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಡೆಲ್ಲಿಯ ಎಂಟ್ರಿ ಪಾಯಿಂಟ್ಸ್ನ ಏನು ಬ್ಲಾಕ್ ಮಾಡಿದ್ರು ಆ ಲಾಂಗ್ ಬ್ಲಾಕೇಡ್ನ ವಿರುದ್ಧವಾಗಿ ಕೋರ್ಟಲ್ಲಿ ಪೆಟಿಷನ್ಸ್ನ ಮಾಡಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಈ ಮಾತನ್ನು ಹೇಳಿರುವಂಥದ್ದು. ಇಂದಿನ ದಿನಪತ್ರಿಕೆಯ ಇನ್ನೊಂದು ತುಂಬ ಮುಖ್ಯವಾದ ಆರ್ಟಿಕಲ್ ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 10ನಲ್ಲಿ ಬಂದಿರುವಂಥದ್ದು. ಇಂಡಿಯಾ ಗೋಸ್ ಡೌನ್ 2 ರ್ಯಾಂಕ್ಸ್ ಇನ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನೋದನ್ನು ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಈ ಸಂಸ್ಥೆ ಪಬ್ಲಿಷ್ ಮಾಡುತ್ತೆ. ಯಾವುದೇ ದೇಶ ಅಭಿವೃದ್ಧಿ ಆಗ್ತಾ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನೋಡ್ತೀವಿ, ನ್ಯಾಷನಲ್ ಇನ್ಕಮ್ ನೋಡ್ತೀವಿ. ಆದರೆ ಈ ಇಂಡಿಕೇಟರ್ಸ್ ಕೇವಲ ಆರ್ಥಿಕ ಅಭಿವೃದ್ಧಿ ಅಷ್ಟೇ, ಸಾಮಾಜಿಕ ಅಭಿವೃದ್ಧಿಯನ್ನು ಇದು ಒಳಗೊಂಡಿರೋದಿಲ್ಲ. ಎಷ್ಟೋ ಬಾರಿ 2 ದೇಶಗಳ ಗ್ರಾಸ್ ನ್ಯಾಷನಲ್ ಇನ್ಕಮ್ ಸಮವಾಗಿದ್ರೂ ಕೂಡ ಅವುಗಳ ಒಳಗೆ ಇರುವಂಥ ಸಾಮಾಜಿಕ ಅಭಿವೃದ್ಧಿ ಸಮವಾಗಿರೋದಿಲ್ಲ. ಆದರೆ ಅಭಿವೃದ್ಧಿಯ ಅಂತಿಮ ಮಾನದಂಡ ಏನಾಗಿರಬೇಕು? ಮಾನವ ಅಭಿವೃದ್ಧಿ ಆಗಿರಬೇಕು. ಹಾಗಾಗಿ ಜನರ ಮತ್ತು ಅವರ ಕ್ಷಮತೆಗೆ ಒತ್ತನ್ನು ನೀಡ್ತಾ UN ಡೆವಲಪ್ಮೆಂಟ್ ಪ್ರೋಗ್ರಾಮ್ ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಪ್ರತಿ ವರ್ಷ ರಿಲೀಸ್ ಮಾಡುತ್ತೆ. ನಿಮ್ಮ UPSC ಪರೀಕ್ಷೆಗೆ, KPSCಗೆ, ರಾಜ್ಯ ಮಟ್ಟದ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂಥದ್ದು. ಪ್ರತಿ ವರ್ಷ ಇದು ಬರೋದ್ರಿಂದ ಇದರ ಜನರಲ್ ಟ್ರೆಂಡ್ ಗೊತ್ತಿರಬೇಕು. ಅಂದರೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದಾಗ ಜಾಸ್ತಿ ಆಗಿದೆಯಾ ಕಮ್ಮಿ ಆಗಿದೆಯಾ ಈ ಮಾಹಿತಿ ಗೊತ್ತಿರಬೇಕು. ಹಾಗೆ HDIನ ಹೇಗೆ ಮಾಡಲಾಗುತ್ತೆ ಅಂದರೆ ಯಾವ್ಯಾವ ಇಂಡಿಕೇಟರ್ಸ್ನ ಯಾವ್ಯಾವ ಡೈಮೆನ್ಷನ್ಸ್ನ ನೋಡಿ ಈ ಇಂಡೆಕ್ಸ್ನ ತಯಾರಿಸಲಾಗುತ್ತೆ ಅಂತ ಕೂಡ ನಿಮಗೆ ಗೊತ್ತಿರಬೇಕು. ಸೊ ಈ HDIನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಒಬ್ಬ ಮನುಷ್ಯನ ಅಭಿವೃದ್ಧಿ ಆಗಬೇಕು ಅಂತಂದರೆ ಅವನಿಗೆ ಲಾಂಗ್ ಆ್ಯಂಡ್ ಹೆಲ್ದಿ ಲೈಫ್ ಇರಬೇಕು. ಅಂದರೆ ದೀರ್ಘವಾದ ಆರೋಗ್ಯಕರವಾದ ಅವನ ಜೀವನ ಇರಬೇಕು. ಅದನ್ನು ನಾವು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್ ಇದ್ರ ಮೂಲಕ ತಿಳ್ಕೊತೀವಿ. ಹಾಗೆ ಅವನಿಗೆ ನಾಲೆಡ್ಜ್ಗೆ ಆಕ್ಸೆಸ್ ಇರಬೇಕು. ಅದನ್ನು ನಾವು ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಹಾಗೂ ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ ಈ 2 ಇಂಡಿಕೇಟರ್ಸ್ನ ಮೂಲಕ ತಿಳ್ಕೊತೀವಿ. ಅಂದರೆ ಈಗ ಒಂದು ಮಗು ಓದ್ತಾ ಇದ್ದರೆ ಈಗ ಸ್ಕೂಲಲ್ಲಿ ಎಷ್ಟು ವರ್ಷ ಅದು ಓದಬಹುದು ಇದನ್ನು ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅಂತ ಹೇಳ್ತೀವಿ ನಾವು. ಒಬ್ಬ ಅಡಲ್ಟ್ ಇದ್ದರೆ
ಅವನು ಎಷ್ಟು ವರ್ಷ ಅಂದರೆ ಆನ್ ಆನ್ ಆ್ಯಾವ್ರೇಜ್ ನಮ್ಮ ಪಾಪ್ಯುಲೇಷನಲ್ಲಿ ಎಷ್ಟು ವರ್ಷದ ಸ್ಕೂಲಿಂಗ್, ಎಷ್ಟು ವರ್ಷದ ಶಿಕ್ಷಣ ಒಬ್ಬರಿಗೆ ಸಿಕ್ಕಿದೆ ಅನ್ನೋದನ್ನು ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಈ ಇಂಡಿಕೇಟರ್ನ ಮೂಲಕ ನಾವು ತಿಳ್ಕೊತೀವಿ. ಹಾಗೆ ಮನುಷ್ಯನ ಅಭಿವೃದ್ಧಿಗೆ ತುಂಬ ಮುಖ್ಯವಾಗಿರುವಂಥದ್ದು ಜೀವನದ ಗುಣಮಟ್ಟ, ಒಂದು ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಇದನ್ನು ನಾವು ಗ್ರಾಸ್ ನ್ಯಾಷನಲ್ ಪರ್ ಕ್ಯಾಪಿಟಾ ಇದ್ರ ಮೂಲಕ ತಿಳ್ಕೊತೀವಿ. ಈ ಇಂಡಿಕೇಟರ್ಸ್ನ ಉಪಯೋಗಿಸಿ ಎಜುಕೇಷನ್ ಇಂಡೆಕ್ಸ್, ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡೆಕ್ಸ್, GNI ಇಂಡೆಕ್ಸ್ ಅಂತ 3 ಇಂಡೆಕ್ಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡಿ ಅವುಗಳನ್ನ ನಂತರ ಯೂಸ್ ಮಾಡಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನೋ ಒಂದು ಕ್ಯಾಲ್ಕುಲೇಷನ್ನ ಮಾಡಲಾಗುತ್ತೆ. ಹಾಗೆ ಕ್ಯಾಲ್ಕುಲೇಟ್ ಮಾಡಿದಂತಹ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಸಾಮಾನ್ಯವಾಗಿ ವ್ಯಾಲ್ಯೂ 0 ಹಾಗೂ 1 ಮಧ್ಯದಲ್ಲಿ ಇರುತ್ತೆ. ಏನಾದ್ರು 0.55 ಇದಕ್ಕಿಂತ ಕೆಳಗಿದ್ರೆ ಅದನ್ನು ಲೋ ಡೆವಲಪ್ಮೆಂಟ್ ಅಂತ ಹೇಳಲಾಗುತ್ತೆ. 0.55 ಹಾಗೂ 0.699 ಇವೆರಡರ ಮಧ್ಯ ಏನಾದ್ರು ವ್ಯಾಲ್ಯೂ ಇದ್ದರೆ ಅದನ್ನು ಮೀಡಿಯಮ್ ಡೆವಲಪ್ಮೆಂಟ್ ಅಂತ ಹೇಳಲಾಗುತ್ತೆ. 0.7 ಹಾಗೂ 0.799 ಮಧ್ಯದಲ್ಲಿ ಇದ್ದರೆ ಹೈ ಡೆವಲಪ್ಮೆಂಟ್ ಅಂತ ಹೇಳಲಾಗುತ್ತೆ. 0.8ಗಿಂತ ಜಾಸ್ತಿ ಇದ್ದರೆ ವೆರಿ ಹೈ ಡೆವಲಪ್ಮೆಂಟ್ ಅಂತ ಹೇಳಲಾಗುತ್ತೆ. ಸೊ ಭಾರತದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ವ್ಯಾಲ್ಯೂ ಎಷ್ಟಿದೆ? 0.645. ಹಾಗಾಗಿ ಅದು ಮೀಡಿಯಮ್ ಡೆವಲಪ್ಮೆಂಟ್ ಕ್ಯಾಟಗರಿಗೆ ಬರುತ್ತೆ. ಒಟ್ಟಾರೆ ಇರುವಂಥ 189 ಕಂಟ್ರೀಸಲ್ಲಿ ಭಾರತದ ಸ್ಥಾನ 131 ಆಗಿದೆ. ಕಳೆದ ವರ್ಷ ಭಾರತದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ವ್ಯಾಲ್ಯೂ 0.642 ಇತ್ತು. ಅದರಲ್ಲಿ ಇಂಪ್ರೂವ್ಮೆಂಟ್ ಇದ್ದರೂ ಕೂಡ ಕಳೆದ ವರ್ಷದ ರಿಪೋರ್ಟಲ್ಲಿ 129 ರ್ಯಾಂಕಿಂಗಲ್ಲಿ ಇತ್ತು. ಆದರೆ 2 ಸ್ಥಾನ ಈ ವರ್ಷ ಕೆಳಗೆ ಬಿದ್ದಿದೆ ಭಾರತ. ನಿಮ್ಮ ಪರೀಕ್ಷೆಗೆ ಕೇವಲ ಭಾರತದ ರ್ಯಾಂಕಿಂಗ್ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಮುಖ್ಯವಾಗಿರುವಂಥ ಭಾರತದ ನೇಬರಿಂಗ್ ಕಂಟ್ರೀಸ್ ಇರ್ಬೋದು, ಚೈನಾ ಇರ್ಬೋದು, ರಷ್ಯಾ ಇರ್ಬೋದು, ಹೀಗೆ ಈ ಕಂಟ್ರೀಸ್ಗೆ ಹೋಲಿಸಿದಾಗ ಕೂಡ ಭಾರತದ ಸ್ಥಾನ ಎಲ್ಲಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಇಲ್ಲಿ ಕೊಟ್ಟಿರುವಂಥ ಟೇಬಲ್ನ ನಾವು ನೋಡಿದಾಗ ಬಾಂಗ್ಲಾದೇಶ್, ನೇಪಾಲ್, ಪಾಕಿಸ್ತಾನ್ ಇವುಗಳ ರ್ಯಾಂಕಿಂಗ್ ಭಾರತದಿಂದ ಕೆಳಗಡೆ ಇದೆ. ಆದರೆ ಚೈನಾ, ಬ್ರೆಜಿಲ್, ಶ್ರೀಲಂಕಾ ಈ ದೇಶಗಳು ಭಾರತದ ಮೇಲ್ಗಡೆ ಇದೆ ರ್ಯಾಂಕಿಂಗಲ್ಲಿ. ಸೊ ಪ್ರಶ್ನೆ ಹೇಗೆ ಬರ್ಬೋದು? Which of the following countries rank better than India in Human Development Index Report 2020? A. Pakistan, B. Bangladesh, C. Nepal, D. Sri Lanka. ಸೊ ನಾವು ಈಗ ತಾನೇ ನೋಡಿದ್ವಿ, ಶ್ರೀಲಂಕಾ ಬಿಟ್ಟು ಬಾಕಿ 3 ದೇಶಗಳು ಕೂಡ ಭಾರತದ ರ್ಯಾಂಕಿಂಗಲ್ಲಿ ಕಮ್ಮಿ ಇದೆ. ಸೊ ಇಲ್ಲಿ ಉತ್ತರ ಡಿ ಶ್ರೀಲಂಕಾ ಆಗುತ್ತೆ. ಈ ವರ್ಷದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರಿಪೋರ್ಟಲ್ಲಿ ಇನ್ನೊಂದು ವಿಶೇಷತೆ ಇದೆ. ಮೊದಲನೇ ಬಾರಿಗೆ ಪರಿಸರ ಸಂರಕ್ಷಣೆಯನ್ನು ಕೂಡ ಇದರಲ್ಲಿ ಅಳವಡಿಸಲಾಗಿದೆ. ಇದನ್ನು ಇವರು ಗ್ರೀನ್ ಇಂಪ್ಯಾಕ್ಟ್ ಅಂತ ಕರಿತಾ ಇದ್ದಾರೆ. ಸೊ ಇದನ್ನು ಅವರು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ? ನಾವು ಅಂದರೆ ನಮ್ಮ ದೇಶದಲ್ಲಿರೋರೆಲ್ಲರೂ ಕೂಡ ಸರಕುಗಳನ್ನ, ಸೇವೆಗಳನ್ನ ಕನ್ಸ್ಯೂಮ್ ಮಾಡ್ತಾ ಇರ್ತೀವಲ್ವ, ನಾವೆಲ್ಲ ಕನ್ಸ್ಯೂಮರ್ಸ್ ಆಗ್ತೀವಿ. ಈ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಯಾವ ಮೂಲದಿಂದ ಬರ್ತಾ ಇದೆ, ಅದಕ್ಕಾಗಿ ಎಷ್ಟು ಫಾಸಿಲ್ ಫ್ಯೂಯಲ್ಸ್ನ ಯೂಸ್ ಮಾಡಿದ್ದಾರೆ, ಮೆಟಲ್ಸ್ನ ಯೂಸ್ ಮಾಡಿದ್ದಾರೆ. ಸೊ ಇವುಗಳ ಕಾರ್ಬನ್ ಎಮಿಷನ್ಸ್ ಏನಿದೆ, ಮೆಟೀರಿಯಲ್ ಫುಟ್ ಪ್ರಿಂಟ್ ಏನಿದೆ, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಪರ್ ಕ್ಯಾಪಿಟಾ ಅಂದರೆ ದೇಶದಲ್ಲಿ ಎಷ್ಟು ಜನ ಇದ್ದಾರೆ, ಪ್ರತಿಯೊಬ್ಬ ಮನುಷ್ಯನು ಎಷ್ಟು ಕಾರ್ಬನ್ ಎಮಿಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾನೆ, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಇವುಗಳ ಪರಿಣಾಮಗಳನ್ನ ಅಳವಡಿಸ್ತಾ ಹೊಸ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ರ್ಯಾಂಕಿಂಗ್ನ ಇಲ್ಲಿ ಮಾಡಿದ್ದಾರೆ. ಹೀಗೆ ಗ್ರೀನ್ ಇಂಪ್ಯಾಕ್ಟನ್ನು ಕೂಡ ಪರಿಗಣಿಸಿ ನೋಡಿದಾಗ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ಮೊದಲ ರ್ಯಾಂಕಲ್ಲಿ ಬರುವಂಥ ನಾರ್ವೆ ಕೂಡ 15 ಜಾಗ ಕೆಳಗೆ ಬೀಳುತ್ತೆ. ಮೊದಲ ಸ್ಥಾನಕ್ಕೆ ಐರ್ಲ್ಯಾಂಡ್ ಬರುತ್ತೆ. ಈ ವೆರಿ ಹೈ ಡೆವಲಪ್ಮೆಂಟ್ ಗ್ರೂಪ್ ಅಂತ ನಾವು ಆವಾಗಲೇ ಏನು ಚರ್ಚೆ ಮಾಡಿದ್ವಿ, ಅದರಲ್ಲಿ 50 ರಾಷ್ಟ್ರಗಳು ಹೊರಗೇನೆ ಬಂದ್ಬಿಡುತ್ತೆ ನಾವು ಈ ಗ್ರೀನ್ ಇಂಪ್ಯಾಕ್ಟನ್ನು ನಾವು ಕನ್ಸಿಡರ್ ಮಾಡಿ ನೋಡಿದಾಗ. ಪರಿಸರ ಸಂರಕ್ಷಣೆಯನ್ನು ಅಳವಡಿಸಿರುವಂಥ HDIನ ಪ್ಲಾನೆಟರಿ ಪ್ರೆಷರ್ಸ್ ಅಡ್ಜಸ್ಟೆಡ್ HDI ಅಂತ ಕರೆಯಲಾಗುತ್ತೆ. ಮುಂಚೆಯಿಂದಲೂ ಮಾಡ್ತಾ ಇರುವಂಥ HDI ಹಾಗೂ ಈ ಹೊಸ ಮೆಟ್ರಿಕ್ PHDIನ ನಾವು ಮಾಡಿ ನೋಡಿದಾಗ ಆಸ್ಟ್ರೇಲಿಯಾ 72 ಜಾಗಗಳು ರ್ಯಾಂಕಿಂಗಲ್ಲಿ ಕೆಳಗೆ ಬೀಳುತ್ತೆ. USA 45 ಬಿದ್ದರೆ ಕೆನಡಾ 40 ಪ್ಲೇಸಸ್ ಬೀಳುತ್ತೆ. ಹಾಗೆ ಆಯಿಲ್ ಆ್ಯಂಡ್ ಗ್ಯಾಸ್ ರಿಚ್ ನಾವೇನು ಗಲ್ಫ್ ಕಂಟ್ರೀಸ್ ಅಂತ ಕರಿತೀವಿ ಅವುಗಳು ಕೂಡ ತುಂಬ ಡ್ರಾಸ್ಟಿಕಲಿ ಕೆಳಗೆ ಬೀಳುತ್ತೆ. ಇನ್ನು ಭಾರತ ಹಾಗೂ ಚೀನಾವನ್ನು ಕಂಪೇರ್ ಮಾಡಿ ನೋಡಿದಾಗ ಚೀನಾ 16 ಪ್ಲೇಸಸ್ ಕೆಳಗೆ ಬಿದ್ದರೆ ಭಾರತ 8 ಪ್ಲೇಸಸ್ ಮೇಲೆ ಹೋಗುತ್ತೆ. ಸೊ ಗ್ರೀನ್ ಇಂಪ್ಯಾಕ್ಟ್ನ ಅಳವಡಿಸಿ ನೋಡಿದಾಗ ಭಾರತ HDIನ ಬೆಟರ್ ರ್ಯಾಂಕಿಂಗ್ ಪಡ್ಕೊಳುತ್ತೆ. ಇದನ್ನು UNDP ಪ್ರಶಂಸ್ತಾ ಇದೆ. ಹಾಗೆ ಸುಸ್ಥಿರ ಅಭಿವೃದ್ಧಿಯಲ್ಲಿ ತನ್ನ ದಾರಿಯನ್ನು ಮುಂದುವರಿಸಬೇಕು ಅಂತ ಭಾರತಕ್ಕೆ ಉತ್ತೇಜನವನ್ನು ನೀಡ್ತಾ ಇದೆ. ಹಾಗೆ HDI ರಿಪೋರ್ಟ್ ಒಳಗೆ ಏನು ವೆರಿ ಹೈ ಡೆವಲಪ್ಡ್ ಕಂಟ್ರೀಸ್ ಅಂತ ಆಗಿದ್ದಾವೆ ಅವೆಲ್ಲವೂ ಕೂಡ ತಮ್ಮ ನೈಸರ್ಗಿಕ ಸಂಪನ್ಮೂಲಗಳ ಕಾಸ್ಟಲ್ಲಿ ಬೆಳೆದಿದ್ದಾವೆ. ಅಂದರೆ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ತುಂಬ ಪ್ರೆಷರ್ ಹಾಕಿ ಅಭಿವೃದ್ಧಿ ಆಗಿರುವಂಥದ್ದು. ಇದು ಗ್ರೀನ್ ಇಂಪ್ಯಾಕ್ಟ್ನ ಅಳವಡಿಸಿ ನೋಡಿದಾಗ ನಮಗೆ ತಿಳಿದು ಬಂದಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಈ ರಿಪೋರ್ಟ್ನಲ್ಲಿ ಏನು ಇಂಡಿಕೇಟರ್ಸ್ ಇದ್ದಾವೆ ಅವೆಲ್ಲ 2019 ನಮಗೆಲ್ಲ ಗೊತ್ತಿರೋ ಹಾಗೆ 2020ಯಲ್ಲಿ COVID-19 ಸಾಂಕ್ರಾಮಿಕದಿಂದ ಸಾಕಷ್ಟು ಆರ್ಥಿಕ ಹಾಗೂ ಸಾಮಾಜಿಕ ಪರಿಣಾಮ ಬಿದ್ದಿದೆ. ಇದರ ಪರಿಣಾಮವಾಗಿ 3 ದಶಕಗಳಲ್ಲಿ ಆಗದೇ ಇರೋ ಅಷ್ಟು ಗ್ಲೋಬಲ್ HDI ಭವಿಷ್ಯದಲ್ಲಿ ಬೀಳುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ.
ನಿಮ್ಮ ಪರೀಕ್ಷೆಗೆ ತುಂಬಾ ಮುಖ್ಯವಾಗಿರುವಂಥ ಆರ್ಟಿಕಲ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್, ಇಂಡೆಕ್ಸ್, ರಿಪೋರ್ಟ್ಸ್ ಇವೆಲ್ಲ ಪ್ರಿಲಿಮ್ಸಲ್ಲಿ ತುಂಬಾ ಬರುವಂಥದ್ದು. ಹಾಗೆ ಎನ್ವಿರಾನ್ಮೆಂಟ್ ಕೆಳಗೆ ಕೂಡ ಪ್ಲಾನೆಟರಿ ಪ್ರೆಷರ್ಸ್ ಅಡ್ಜಸ್ಟೆಡ್ HDI ಅಂತ ಏನು ಹೊಸದಾಗಿ ಮಾಡ್ತಾ ಇದ್ದಾರೆ PHDI ಅಂತ, ಇದು ಎನ್ವಿರಾನ್ಮೆಂಟ್ ಕೆಳಗೆ ಕೂಡ ಮುಖ್ಯ ಆಗುತ್ತೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಇದು. ಇದನ್ನು ಚೆನ್ನಾಗಿ ತಿಳ್ಕೊಂಡಿರಿ. ಹಾಗೆ ಇದರಿಂದ ಹೇಗೆ HDI ಮೇಲೆ ಪರಿಣಾಮ ಬೀಳ್ತಾ ಇದೆ, ಇದಕ್ಕೆ ಇಲ್ಲಿ ಏನು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ಜ್ಞಾಪಕ ಇಟ್ಕೋಬೇಕಾಗತ್ತೆ. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 9ನಲ್ಲಿ ಬಂದಿರುವಂಥದ್ದು. ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುವಂಥ ಆರ್ಟಿಕಲ್. ಕಳೆದ 2-3 ದಿನಗಳಿಂದ ನಾವು ಭಾರತ ಹಾಗೂ ಯುನೈಟೆಡ್ ಕಿಂಗ್ಡಮ್ ಎರಡೂ ದೇಶಗಳ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಆರ್ಟಿಕಲ್ಸ್ನ ನೋಡ್ತಾನೆ ಇದ್ದೀವಿ. ನೆನ್ನೆಯ ಸಂಚಿಕೆಯಲ್ಲೂ ನಾವು ನೋಡಿದ್ವಿ, ಮುಂಬರುವ ಅಂದರೆ January 26, 2021 ಆ ರಿಪಬ್ಲಿಕ್ ಡೇ ಅಂದು ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಮುಖ್ಯ ಅತಿಥಿಯಾಗಿ ಬರಲಿದ್ದಾರೆ. ಸೊ ಭಾರತ ಹಾಗೂ UK ಅಂತಾರಾಷ್ಟ್ರೀಯ ಸಂಬಂಧಗಳ ಮಹತ್ವ ಇನ್ನೂ ಜಾಸ್ತಿ ಆಗುತ್ತೆ. ನಿಮ್ಮ ಪರೀಕ್ಷೆಗೂ ಕೂಡ ಇದರ ಮಹತ್ವ ಇನ್ನೂ ಜಾಸ್ತಿ ಆಗುತ್ತೆ. ಎನ್ಹ್ಯಾನ್ಸ್ಡ್ ಟ್ರೇಡ್ ಪಾರ್ಟ್ನರ್ಶಿಪ್, ಫ್ರೀ ಟ್ರೇಡ್ ಅಗ್ರಿಮೆಂಟ್, ಇಂಡೋ ಪೆಸಿಫಿಕಲ್ಲಿ ಎರಡೂ ದೇಶಗಳ ಮಧ್ಯ ಏನು ಸಹಕಾರ ಇದೆ, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಭಾರತದ ಸ್ಥಾನ ಮುಂದಿನ ವರ್ಷದಿಂದ ಏನು ಆರಂಭ ಆಗುತ್ತೆ, ಅದಕ್ಕೆ ಯುನೈಟೆಡ್ ಕಿಂಗ್ಡಮ್ನ ಸಪೋರ್ಟ್ ಏನಿದೆ, ಇದೆಲ್ಲದರ ವಿಚಾರವಾಗಿ ನೆನ್ನೆ ಸಂಚಿಕೆಯಲ್ಲಿ ಈಗಾಗಲೇ ಚರ್ಚೆ ಮಾಡಿತ್ತು. ಈ ಆರ್ಟಿಕಲಲ್ಲಿ ಪ್ರಸ್ತುತ ಏನು ಫಾರ್ಮರ್ ಪ್ರೊಟೆಸ್ಟ್ ನಡೀತಾ ಇದೆ ಆ ವಿಷಯವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಏನು ಫಾರ್ಮ್ ಬಿಲ್ಸ್ ಪಾಸ್ ಆಯಿತು, ಅದಾದ ನಂತರ ರೈತರು ವಿರೋಧವನ್ನು ಆರಂಭ ಮಾಡಿದ್ರು. ಇದೆಲ್ಲ ಭಾರತದ ಒಳಗೆ ನಡೀತಾ ಇರುವಂಥದ್ದು. ಇದು ನಮ್ಮ ಆಂತರಿಕ ವಿಷಯ, ಏನು ಇಂಟರ್ನಲ್ ಮ್ಯಾಟರ್ ಅಂತ ಕರಿತೀವಿ. ಆದರೆ ಭಾರತ ಹಾಗೂ ಯುನೈಟೆಡ್ ಕಿಂಗ್ಡಮ್ನ ವಿಷಯ ಬಂದಾಗ ಭಾರತೀಯರು ತುಂಬ ಜನ ವಲಸೆ ಹೋಗಿ ಅಲ್ಲಿ ನೆಲೆಸಿದ್ದಾರೆ. ಅವ್ರನ್ನೆಲ್ಲ ನಾವು ಇಂಡಿಯನ್ ಡಯಾಸ್ಪೋರಾ ಅಂತ ಕರಿತೀವಿ. ಸೊ UKಯ ರಾಜಕೀಯದಲ್ಲಿ ಈ ಇಂಡಿಯನ್ ಡಯಾಸ್ಪೋರಾದ ಒಂದು ಮಹತ್ವದ ಜಾಗ ಕೂಡ ಇದೆ. ಕಳೆದ 2 ವಾರಗಳಲ್ಲೇ 36 ಬ್ರಿಟಿಷ್ ಮೆಂಬರ್ಸ್ ಈ ವಿಷಯವಾಗಿ ಹೇಳಿದ್ದಾರೆ. ಅಪೋಸಿಷನ್ ಲೇಬರ್ ಪಾರ್ಟಿಯವರು ಈ ಫಾರ್ಮ್ ಲಾಸ್ನ ವಿರುದ್ಧ ಕ್ವೆಶ್ಚನ್ ರೇಸ್ ಮಾಡಿ ಅಂತ ಕೇಳ್ಕೊಂಡಿದ್ರೆ, ಅದನ್ನೇ ಲಿಬ್ರಲ್ ಡೆಮೊಕ್ರೆಟಿಕ್ ಪಾರ್ಟಿಯವರು ಭಾರತೀಯ ಸರ್ಕಾರ ಈ ಪ್ರೊಟೆಸ್ಟನ್ನು ಹೇಗೆ ಹ್ಯಾಂಡಲ್ ಮಾಡಿದೆ ಅದನ್ನು ಕ್ರಿಟಿಸೈಸ್ ಮಾಡಿದೆ. ಹಾಗಾಗಿ ಭಾರತೀಯ ರಾಜಕೀಯ ಹಾಗೂ ಯುನೈಟೆಡ್ ಕಿಂಗ್ಡಮ್ನ ರಾಜಕೀಯ ಒಂದು ರೀತಿ ಇಂಡಿಯನ್ ಡಯಾಸ್ಪೋರಾಯಿಂದ ಕನೆಕ್ಟ್ ಆಗಿದೆ. ಇಲ್ಲಿ ನಡೆಯೋದು ಅಲ್ಲೂ ಕೂಡ ಮಹತ್ವವನ್ನು ತಗೊಳ್ಳುತ್ತೆ ಅಂತ ಇಲ್ಲಿ ಯುನೈಟೆಡ್ ಕಿಂಗ್ಡಮ್ನವರು ಹೇಳ್ತಾ ಇದ್ದಾರೆ. ಇನ್ನು ಇಂಡಿಯನ್ ಫ್ಯುಜಿಟಿವ್ಸ್ನ ವಿಚಾರವಾಗಿ ಇಲ್ಲಿ ವಿಜಯ್ ಮಲ್ಯ, ಕಿಂಗ್ ಫಿಶರ್ ಗ್ರೂಪ್ ಓನರ್ ಏನಿದ್ರು ಅವರು ಪರಾರಿಯಾಗಿ ಯುನೈಟೆಡ್ ಕಿಂಗ್ಡಮ್ಗೆ ಹೋಗಿ ನೆಲೆಸಿದ್ದಾರೆ. ಅವರ ಎಕ್ಸ್ಟ್ರಾಡಿಷನ್ ಅಂದರೆ ಹಸ್ತಾಂತರ ಇನ್ನು ಸ್ಥಗಿತವಾಗಿದೆ. 6 ತಿಂಗಳಾದರೂ ಕೂಡ ಅದು ಮುಂದುವರೆದಿಲ್ಲ. ಸೊ ಆ ವಿಷಯವಾಗಿ ಕೂಡ ಭಾರತ ಹಾಗೂ ಯುನೈಟೆಡ್ ಕಿಂಗ್ಡಮ್ ಚರ್ಚೆ ನಡೆಸ್ತಾ ಇದೆ. ಇನ್ನು COVID-19ಗೆ ವ್ಯಾಕ್ಸಿನೇಷನ್ ತಯಾರಿಸ್ತಾ ಇರುವಂಥ ವಿಚಾರವಾಗಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಹಾಗೂ ಆಸ್ಟ್ರಾಝೆನೆಕಾ ವ್ಯಾಕ್ಸಿನ್ಸ್ನ ಭಾರತದ ಸೆರಮ್ ಇನ್ಸ್ಟಿಟ್ಯೂಟ್ ಇಲ್ಲಿ ಮಾನಿಟರ್ ಮಾಡ್ತಾ ಇದೆ. ಸೊ ಇದು ಕೂಡ ಭಾರತ ಹಾಗೂ UKಯ ಬಲವಾದ ಸಂಬಂಧವನ್ನು ತೋರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬ್ರಿಟಿಷ್ PM ರಾವ್ ಅವರು ಭಾರತಕ್ಕೆ ಬಂದಾಗ ಎಕ್ಸ್ಪರ್ಟ್ ಲೆವೆಲ್ ಇಂಡಿಯಾ UK ವ್ಯಾಕ್ಸಿನ್ ಹಬ್ ಒಂದನ್ನು ಕೂಡ ಮಾಡಬೇಕು ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ಭಾರತ ಹಾಗೂ UK ಮಧ್ಯ ಏನು ಸಹಕಾರ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮೊನ್ನೆ ಆರ್ಟಿಕಲ್ಸ್, ಇವತ್ತಿನ ಆರ್ಟಿಕಲ್ ಎಲ್ಲವೂ ಸೇರಿ ನೋಟ್ಸ್ ಮಾಡಿಟ್ಕೊಳ್ಳಿ. ETA, FTA, ಟ್ರೇಡಲ್ಲಿ ಕೋಆಪ್ರೇಷನ್, ಇಂಡೋ ಪೆಸಿಫಿಕ್ನ ವಿಚಾರವಾಗಿ ಮ್ಯಾರಿಟೈಮ್ ಕೋಆಪ್ರೇಷನ್, ಕ್ಲೈಮೇಟ್ ಚೇಂಜ್ ಕೋಆಪ್ರೇಷನ್, ಈಗ COVID-19ನ ವ್ಯಾಕ್ಸಿನೇಷನಲ್ಲಿ ಕೊಲಾಬ್ರೇಷನ್, ಹೀಗೆ ಬೇರೆ ಬೇರೆ ವಿಷಯವಾಗಿ ಏನೇನು ನಡೆಸ್ತಾ ಇದೆ ಭಾರತ ಹಾಗೂ ಯುನೈಟೆಡ್ ಕಿಂಗ್ಡಮ್, ಇದೆಲ್ಲದನ್ನ ಪಾಯಿಂಟ್ಸ್ ಮಾಡಿ ನೋಟ್ ಮಾಡಿ ಇಟ್ಕೊಳ್ಳಿ. ಮುಂದೆ ಚರ್ಚೆ ಮಾಡ್ತಾರಂಥ ಆರ್ಟಿಕಲ್ ನಿಮ್ಮ ಎಡಿಟೋರಿಯಲ್ ಪೇಜ್ ನಂಬರ್ 6ಅಲ್ಲಿ ಬಂದಿರುವಂಥದ್ದು. ಪ್ರೈವಸಿ ಎ ಫಂಡಮೆಂಟಲ್ ರೈಟ್ ದ ಸ್ಟೇಟ್ ಮಸ್ಟ್ ಪ್ರೊಟೆಕ್ಟ್. ಇದು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಇಂಡಿಯನ್ ಪಾಲಿಟಿ ಹಾಗೆ ಗವರ್ನೆನ್ಸ್ ಕೆಳಗೆ ಬರುವಂಥದ್ದು. ಒಬ್ಬ ವ್ಯಕ್ತಿಯ ವಿಳಾಸ ಪಬ್ಲಿಕ್ ಇನ್ಫಾರ್ಮೇಷನ್ ಆಗುತ್ತೋ ಅಲ್ವೋ ಅನ್ನೋದ್ರ ಬಗ್ಗೆ December 1 ಎಡಿಟೋರಿಯಲಲ್ಲಿ ಚರ್ಚೆ ಮಾಡಲಾಗಿತ್ತು. ರೈಟ್ ಟು ಇನ್ಫಾರ್ಮೇಷನ್ ಏನು RTI ಅಪ್ಲಿಕೆಂಟ್ ಇರ್ತಾರೆ ಅವರ ವಿಳಾಸವನ್ನು ವೆಬ್ಸೈಟಲ್ಲಿ ಹಾಕಿರೋದ್ರಿಂದ ಅದನ್ನು ತೆಗೆಯುವಂಥ ಹೈಕೋರ್ಟ್ ಒಂದು ಆರ್ಡರನ್ನು ಕೊಟ್ಟಿತ್ತು. ಆ ವಿಷಯವಾಗಿ ಇಲ್ಲೇ ಚರ್ಚೆ ಮಾಡಲಾಗಿತ್ತು. ಅದೇ ಆರ್ಟಿಕಲಲ್ಲಿ ಲಾ ಆಫ್ ಪ್ರಿನ್ಸಿಪಲ್ಸ್ ಅಂದರೆ ಯಾವುದೇ ಕಾನೂನು ಸರ್ಕಾರ ಇಂಥ ಇನ್ಫಾರ್ಮೇಷನನ್ನು ಡಿಸ್ಕ್ಲೋಸ್ ಮಾಡದೇ ಇರೋದಕ್ಕೆ ತಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಾಗಿತ್ತು. ಈ ಹೊಣೆಗಾರಿಕೆಯನ್ನು ಅಂದರೆ ಅಡ್ರೆಸ್ ವೆಬ್ಸೈಟಲ್ಲಿ ಹಾಕುವಂಥ ಹೊಣೆಗಾರಿಕೆಯನ್ನು RTI ಅಪ್ಲಿಕೆಂಟ್ಸ್ ಮೇಲೆ ಇಡಲಾಗಿತ್ತು. ಈ ವಾದವನ್ನು ವಿರೋಧಿಸ್ತಾ ಈ ಆರ್ಟಿಕಲಲ್ಲಿ ಇನ್ನೂ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. December 1 ಆರ್ಟಿಕಲಲ್ಲಿ ಕೆಲವೊಂದು ಉದಾಹರಣೆಗಳನ್ನ ಕೊಡಲಾಗಿತ್ತು. ಹೇಗೆ ವ್ಯಕ್ತಿಯ ಅಡ್ರೆಸ್ಗಳು ಅವೈಲಬಲ್ ಇರೋದ್ರಿಂದ ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸಲ್ಲಿ ಉಪಯುಕ್ತವಾಗುತ್ತೆ, ಹಾಗೆ ಪಬ್ಲಿಕ್ ಟೆಲಿಫೋನ್ ಡೈರೆಕ್ಟ್ರೀಸಲ್ಲಿ ವೋಟರ್ ಲಿಸ್ಟ್ಗಳಲ್ಲಿ ಏನು ಅವೈಲಬಲ್ ಇರುತ್ತೆ, ಹಾಗೆ ವ್ಯಕ್ತಿಗಳ ಅಡ್ರೆಸ್ ಅವೈಲಬಲ್ ಇರೋದ್ರಿಂದ ಅದು ಪ್ರೈವೇಟ್ ಇನ್ಫಾರ್ಮೇಷನ್ ಅಲ್ಲ ಅಂತ ಹೇಳಲಾಗಿತ್ತು. ಆದರೆ ಒಬ್ಬ ವ್ಯಕ್ತಿಯ ವಿಳಾಸ ಪಬ್ಲಿಕ್ ಡೊಮೇನಲ್ಲಿ ಇರೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಮುಂದೆ ಉದ್ಭವ ಆಗ್ಬೋದು, ಎಸ್ಪೆಷಲಿ ಡಿಜಿಟಲ್ ಫಾರ್ಮ್ಯಾಟಲ್ಲಿ ಆನ್ಲೈನ್ ಅವೈಲಬಲ್ ಇರೋದ್ರಿಂದ.
ಸುಪ್ರೀಂ ಕೋರ್ಟ್ ಕೂಡ ರೈಟ್ ಟು ಪ್ರೈವಸಿಯನ್ನು ಒಂದು ಮೂಲಭೂತ ಹಕ್ಕು ಅಂತ ಗುರುತಿಸಿದೆ. ತನ್ನ ಪುಟ್ಟಸ್ವಾಮಿ ಜಡ್ಜ್ಮೆಂಟ್ ಜಸ್ಟಿಸ್ KS ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂಡ್ ಅದರ್ಸ್ ಈ 9 ಜಡ್ಜ್ ಬೆಂಚ್ ಜಡ್ಜ್ಮೆಂಟ್ ಏನು ಬಂದಿತ್ತು ಅದರಲ್ಲಿ ಕೂಡ ಯುನಾನಿಮಸ್ ಆಗಿ ಇದೇ ವಿಷಯವನ್ನು ಹೇಳಲಾಗಿತ್ತು. ನಾಗರಿಕರ ವೈಯಕ್ತಿಕತೆಗೆ ರೆಸ್ಪೆಕ್ಟನ್ನು ಕೊಡುವಂಥದ್ದು, ಗೌರವವನ್ನು ಕೊಡುವಂಥದ್ದು, ಅವರ ಮಾಹಿತಿಯನ್ನು ರಕ್ಷಣೆ ಮಾಡುವಂಥದ್ದು ಸರ್ಕಾರದ ಕರ್ತವ್ಯ. ಅದರ ವಿರೋಧವಾಗಿ ಏನಾದ್ರು ಸರ್ಕಾರ ಆ್ಯಕ್ಷನ್ ತೊಗೊಂಡ್ರೆ ಅದಕ್ಕೆ 4 ಪ್ರಾಂಗ್ಡ್ ಟೆಸ್ಟನ್ನು ಒಂದು ಮಾಡಬೇಕು ಅಂತ ಪುಟ್ಟಸ್ವಾಮಿ ಜಡ್ಜ್ಮೆಂಟಲ್ಲೇ ಹೇಳಲಾಗಿದೆ. ಇತ್ತೀಚೆಗೆ ಉತ್ತರ ಪ್ರದೇಶಲ್ಲಿ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ವಿರೋಧಿಸಿ ಏನು ಪ್ರೊಟೆಸ್ಟ್ ನಡೆದಿತ್ತು ಅದರಲ್ಲಿ ಯಾರು ಪಾಲ್ಗೊಂಡಿದ್ರು ಅವರ ಪರ್ಸನಲ್ ಡೀಟೇಲ್ಸನ್ನು ಪೋಸ್ಟರ್ಸ್ ಆಗಿ ಹಾಕಿದ್ರು. ಹೀಗೆ ವೈಯಕ್ತಿಕ ಮಾಹಿತಿಯನ್ನು ಪಬ್ಲಿಕ್ ಡೊಮೇನ್ಗೆ ಹಾಕಿ ಮತ್ತೆ ಜನರ ರೈಟ್ ಟು ಪ್ರೈವಸಿಯ ಪ್ರಶ್ನೆಯನ್ನು ಮುಂದೆ ತಗೊಂಡ್ಬಂತು. ಮತ್ತೆ ಈ ಪ್ರಶ್ನೆ ಕೋರ್ಟ್ನ ಮೆಟ್ಲು ಹತ್ತು. ಸೊ ಅಲಹಾಬಾದ್ ಹೈಕೋರ್ಟ್ ಈ ವಿಷಯವಾಗಿ ಒಂದು ರೂಲಿಂಗನ್ನು ಕೊಟ್ಟಿದೆ. ಆ ರೂಲಿಂಗ್ ಒಳಗೆ ಸುಪ್ರೀಂ ಕೋರ್ಟ್ UP ಗವರ್ಮೆಂಟ್ನ ಏನು ಆ್ಯಕ್ಷನ್ ಇದೆ ದಟ್ ಈಸ್ ನಥಿಂಗ್ ಬಟ್ ಎನ್ ಅನ್ವಾರಂಟೆಡ್ ಇಂಟರ್ಫಿಯರೆನ್ಸ್ ಇನ್ ದ ಪ್ರೈವಸಿ ಆಫ್ ಪೀಪಲ್ ಅಂತ ಹೇಳಿತು. ಹಾಗೆ ಜನರ ಮೂಲಭೂತ ಹಕ್ಕಾಗಿರುವಂಥ ರೈಟ್ ಟು ಪ್ರೈವಸಿಯ ವಿರುದ್ಧ ಹೋಗೋದಕ್ಕೆ UP ಸರ್ಕಾರಕ್ಕೆ ಯಾವುದೇ ಅಧಿಕಾರವಿರಲಿಲ್ಲ. ಹಾಗೆ ಹೋಗೋದಕ್ಕೆ ಬೇರೆ ಯಾವುದೋ ಕಾನೂನು ಕೂಡ ಪೂರಕವಾಗಿಲ್ಲ. ಹಾಗಾಗಿ ಪುಟ್ಟಸ್ವಾಮಿ ಜಡ್ಜ್ಮೆಂಟ್ ಜೊತೆಗೆ ಅಲಹಾಬಾದ್ ಹೈಕೋರ್ಟ್ನ ಈ ರೂಲಿಂಗ್ ಕೂಡ ರೈಟ್ ಟು ಪ್ರೈವಸಿಗೆ ಒತ್ತನ್ನು ಕೊಡುತ್ತೆ, ಎತ್ತು ಹಿಡಿಯುತ್ತೆ. ಡಿಸೆಂಬರ್ 1ರ ಆರ್ಟಿಕಲಲ್ಲಿ ಇನ್ನೊಂದು ವಿಷಯವನ್ನು ಚರ್ಚೆ ಮಾಡಿದ್ದಾರೆ. RTI ಆ್ಯಕ್ಟ್ನ ಸೆಕ್ಷನ್ 8(1)J ಕೆಳಗೆ there is an obligation to disclose personal information where such information bears a nexus to public activity. ನೆಕ್ಸಸ್ ಅಂದರೆ ಲಿಂಕ್. ಈ ರೀತಿಯ ಪರಿಸ್ಥಿತಿಯಲ್ಲಿ ವೈಯಕ್ತಿಕ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಲಾಗಿದೆ. ಆದರೆ ಪಬ್ಲಿಕ್ ಇಂಟ್ರೆಸ್ಟ್ನ ವಿಷಯ ಬಂದಾಗ ಈಗ ಪ್ರಸ್ತುತ ಏನು ನಮ್ಮ ಹತ್ರ ಉದಾಹರಣೆ ಇದೆ, ವೈಯಕ್ತಿಕ ಮಾಹಿತಿ ಹಾಗೂ ಅವನ ಅಪ್ಲಿಕೇಶನ್ ಎರಡನ್ನು ಲಿಂಕ್ ಮಾಡಿ ಸಾಕಷ್ಟು ವೈಲೆನ್ಸ್ ಹಾಗೂ ರಿಟಾಲಿಯೇಷನ್ಗೆ ಟಾರ್ಗೆಟ್ ಮಾಡಲಾಗ್ತು ಆ ವ್ಯಕ್ತಿಯನ್ನು. ಸೊ ಪಬ್ಲಿಕ್ ಇಂಟ್ರೆಸ್ಟ್ನ ವಿಚಾರವಾಗೇನೆ ವೈಯಕ್ತಿಕ ಮಾಹಿತಿಯನ್ನು ಹಾಕದೇ ಇರೋದು ಕೂಡ ಸರಿಯಾಗಿದೆ ಅಂತ ಈ ಆಥರ್ ಹೇಳ್ತಾ ಇದ್ದಾರೆ. ಈ ಆರ್ಟಿಕಲಲ್ಲಿ 2 ವಿಷಯಗಳನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಒಂದು ರೈಟ್ ಟು ಇನ್ಫಾರ್ಮೇಷನ್, ಇನ್ನೊಂದು ರೈಟ್ ಟು ಪ್ರೈವಸಿ. ರೈಟ್ ಟು ಇನ್ಫಾರ್ಮೇಷನ್ನ ಕೆಳಗೆ ಪ್ರತಿಯೊಬ್ಬ ನಾಗರಿಕನಿಗೂ ಸರ್ಕಾರದಿಂದ ಮಾಹಿತಿಯನ್ನು ಪಡೆಯುವಂಥ ಒಂದು ಹಕ್ಕಿದೆ. ಹಾಗೆ ರೈಟ್ ಟು ಪ್ರೈವಸಿ ಕೆಳಗೆ ತನ್ನ ವೈಯಕ್ತಿಕ ಮಾಹಿತಿಯನ್ನು ವೈಯಕ್ತಿಕವಾಗಿ ಇಟ್ಕೊಳ್ಳೋ ಅಂಥ ಒಂದು ಮೂಲಭೂತ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗೂ ಇದೆ. ಒಬ್ಬ ನಾಗರಿಕನು ಅವನ ರೈಟ್ ಟು ಇನ್ಫಾರ್ಮೇಷನ್ಗೋಸ್ಕರ ರೈಟ್ ಟು ಪ್ರೈವಸಿಯನ್ನು ಬಿಟ್ಕೊಡೋ ಅಂಥದ್ದು ಅಸಮಂಜಸವಾಗಿದೆ ಅನ್ನೋದು ಈ ಆರ್ಟಿಕಲ್ನ ಸಾರವಾಗಿದೆ. ನಿಮ್ಮ ಪರೀಕ್ಷೆಗೆ ಇವೆರಡೂ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್. ಪ್ರಿಲಿಮ್ಸ್ ಸಿಲೆಬಸ್ ಕೆಳಗೆ ರೈಟ್ಸ್ ಇಶ್ಯೂಸ್ ಅಂತಲೇ ಕೊಡಲಾಗಿದೆ. ಹಾಗೆ ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆ ಕೂಡ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಹಾಗಾಗಿ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಎ ಪ್ರೋಟೋಕಾಲ್ ಆಫ್ ಡಿಫರೆನ್ಸ್ ದಟ್ ಈಸ್ ಪ್ಲೇನ್ಲಿ ಇಂಜೂರಿಯಸ್. ಈ ಆರ್ಟಿಕಲನ್ನು ನೀವು ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ 6ಅಲ್ಲಿ ನೋಡ್ಬೋದು. ನಿಮ್ಮ ಪ್ರಿಲಿಮ್ ಸಿಲೆಬಸ್ ಇಂಡಿಯನ್ ಪಾಲಿಟಿ ಹಾಗೆ ಮೇನ್ ಸಿಲೆಬಸ್ ಜನರಲ್ ಸ್ಟಡೀಸ್ ಪೇಪರ್ 2 ಇಂಡಿಯನ್ ಪಾಲಿಟಿ ಕಾನ್ಸ್ಟಿಟ್ಯೂಷನ್ ಕೆಳಗೆ ಬರುವಂಥ ಆರ್ಟಿಕಲ್. ಜುಡಿಷಿಯರಿ ವಿಚಾರವಾಗಿ 3 ಟರ್ಮ್ಸನ್ನು ನಾವು ಪದೇ ಪದೇ ಕೇಳ್ತಾ ಇರ್ತೀವಿ. ಜುಡಿಷಿಯಲ್ ರಿವ್ಯೂ, ಜುಡಿಷಿಯಲ್ ಆಕ್ಟಿವಿಸಮ್, ಜುಡಿಷಿಯಲ್ ಓವರ್ ರೀಚ್. ಲೆಜಿಸ್ಲೇಚರ್ ಪಾಸ್ ಮಾಡಿದಂಥ ಕಾನೂನುಗಳು, ಕಾಯ್ದೆಗಳು ಸಂವಿಧಾನ ಬದ್ಧವಾಗಿದೆಯಾ, ವ್ಯಾಲಿಡ್ ಆಗಿದೆಯಾ ಅಂತ ನೋಡುವಂಥದ್ದು ಜುಡಿಷಿಯಲ್ ರಿವ್ಯೂ. ಸಾಮಾಜಿಕ ನ್ಯಾಯದಲ್ಲಿ ಜುಡಿಷಿಯರಿಯ ಭಾಗವಹಿಸುವಿಕೆ ಇನ್ನೂ ಹೆಚ್ಚಾದಾಗ, ಆಕ್ಟಿವ್ ರೋಲ್ ಆದಾಗ ಅದನ್ನು ಜುಡಿಷಿಯಲ್ ಆಕ್ಟಿವಿಸಮ್ ಅಂತ ಹೇಳ್ತಾರೆ. ಉದಾಹರಣೆಗೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಗಳು. ಇದೇ ಜುಡಿಷಿಯಲ್ ಆಕ್ಟಿವಿಸಮ್ ಮಿತಿ ಮೀರಿದಾಗ ಅದನ್ನು ಜುಡಿಷಿಯಲ್ ಓವರ್ ರೀಚ್ ಅಂತ ಕರೆಯಲಾಗುತ್ತೆ. ಯಾವಾಗ ಜುಡಿಷಿಯರಿ ಲೆಜಿಸ್ಲೇಟಿವ್ ಹಾಗೂ ಎಕ್ಸಿಕ್ಯೂಟಿವ್ ಆರ್ಗನ್ಸ್ ಆಫ್ ಗವರ್ಮೆಂಟ್ ಇರುತ್ತೆ, ಅದರ ಕೆಲಸಗಳಲ್ಲಿ ಮೂಗು ತೂರಿಸಿದಾಗ ಅದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ, ಅವಾಗ ಅದನ್ನು ಜುಡಿಷಿಯಲ್ ಓವರ್ ರೀಚ್ ಅಂತ ಕರೆಯಲಾಗುತ್ತೆ. ಈ ಆರ್ಟಿಕಲ್ ಒಳಗೆ ಹೊಸದೊಂದು ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ದಾರೆ, ಪ್ರೋಟೋಕಾಲ್ ಆಫ್ ಡಿಫರೆನ್ಸ್. ಇಲ್ಲಿ ಗಮನಿಸಿ, ಡಿಫರೆನ್ಸ್ ಅಲ್ಲ ಡೆಫರೆನ್ಸ್, DEFERENCE. ಡೆಫರೆನ್ಸ್ ಪದದ ಅರ್ಥ ಏನು? ಪೊಲೈಟ್ ಸಬ್ಮಿಷನ್ ಅಂದರೆ ಗೌರವದಿಂದ ಒಪ್ಕೊಳ್ಳೋ ಅಂಥದ್ದು. Judicial deference is a condition of a court yielding or submitting its judgment to that of another legitimate party such as executive branch ಅಂತ ಇಲ್ಲಿ ಹೇಳಲಾಗುತ್ತೆ. ಹಾಗಂದ್ರೆ ಏನು ಅಂತ ಈ ಆರ್ಟಿಕಲ್ನ ಮೂಲಕ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಇತ್ತೀಚೆಗೆ ಏನು ಹೊಸ ಪಾರ್ಲಿಮೆಂಟ್ರಿ ಬಿಲ್ಡಿಂಗನ್ನು ಕಟ್ಟಲಾಯಿತು, ಅದಕ್ಕೆ ಸುಪ್ರೀಂ ಕೋರ್ಟ್ ತನ್ನ ಸಮ್ಮತಿಯನ್ನು ಕೊಟ್ಟ ನಂತರ ಪ್ರೈಮ್ ಮಿನಿಸ್ಟರ್ ಅದಕ್ಕೆ ಭೂಮಿ ಪೂಜನವನ್ನು ಮಾಡಿದರು. ಸುಪ್ರೀಂ ಕೋರ್ಟ್ ಹಾಗೆ ಹೇಳಬೇಕಾದ್ರೆ ಡೆಫರೆನ್ಸ್ ಅನ್ನೋ ಪದವನ್ನು ಉಪಯೋಗಿಸಿತ್ತು. ಈ ಡೆಫರೆನ್ಸ್ ಅನ್ನೋ ಪದವನ್ನು ಯಾವ ಅರ್ಥದಲ್ಲಿ ಇಲ್ಲಿ ಬಳಸಿದ್ದಾರೆ ಅನ್ನೋದನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಡೆಫರೆನ್ಸ್ನ ಡಿಮ್ಯಾಂಡ್ ಮಾಡ್ತಾ ಇರೋರು ಯಾರು? ಜುಡಿಷಿಯಲ್ ಲೀಡರ್ಶಿಪ್ಪ, ಎಂಟೈರ್ ಜುಡಿಷಿಯರಿನ? ಹಾಗೆ ಡೆಫರೆನ್ಸ್ ಯಾರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ? ಒಬ್ಬ ವ್ಯಕ್ತಿಯಿಂದನಾ, ಪ್ರೈಮ್ ಮಿನಿಸ್ಟ್ರಿಂದನಾ, ಲಾ ಮಿನಿಸ್ಟ್ರಿಂದನಾ? ಈ ಎಲ್ಲ ಪ್ರಶ್ನೆಗಳನ್ನ ಇಲ್ಲಿ ಎತ್ತುತ್ತಾ ಇದ್ದಾರೆ. ಇಲ್ಲಿ ಉದಾಹರಣೆಯಾಗಿ ಯುನೈಟೆಡ್ ಸ್ಟೇಟ್ಸ್ ಸುಪ್ರೀಂ ಕೋರ್ಟ್ ಹಾಗೂ ಯುನೈಟೆಡ್ ಸ್ಟೇಟ್ಸ್ ಪ್ರೆಸಿಡೆಂಟ್ನ ಸಂಬಂಧವನ್ನು ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲೂ ನಾವು 3 ಆರ್ಗನ್ಸ್ ಆಫ್ ದ ಗವರ್ಮೆಂಟ್ ಅಂತ ಯಾವುದನ್ನು ಕರಿತೀವಿ? ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ. ಇಲ್ಲಿ ಒಂದು ಇನ್ನೊಂದಕ್ಕೆ ಪೂರಕವಾಗಿದೆ, ಒಂದು ಇನ್ನೊಂದನ್ನು ಗೌರವಿಸುತ್ತೆ ಹೊರತು ಡೆಫರೆನ್ಸ್ ಅಂದರೆ ಒಂದು ಇನ್ನೊಂದನ್ನು ಒಪ್ಕೋಬೇಕು, ಸಬ್ಮಿಟ್ ಆಗಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವ?
ಇಲ್ಲ, ಹಾಗಾಗಬಾರ್ದು ಅಂತಲೇ ನಮ್ಮ ಸಂವಿಧಾನದಲ್ಲಿ ನಮ್ಮ ಫೌಂಡಿಂಗ್ ಫಾದರ್ಸ್ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷರಿ ಇವು ಮೂರಕ್ಕೂ ಕಾನ್ಸ್ಟಿಟ್ಯೂಷನಲ್ ಡಿಸೈನಲ್ಲೇ ತಮ್ಮ ತಮ್ಮ ಪವರ್ಸನ್ನು, ಫಂಕ್ಷನ್ಸನ್ನು ಕೊಟ್ಟಿದ್ದಾರೆ, ಲಿಮಿಟೇಷನ್ಸ್ನ ಕೂಡ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಇವತ್ತು ಜುಡಿಷರಿ ಹಾಗೂ ಎಕ್ಸಿಕ್ಯೂಟಿವ್ನ ಮಧ್ಯೆ ಬೇರೆ ರೀತಿಯ ಸಂಬಂಧವನ್ನು ನೋಡ್ತಾ ಇದ್ದೀವಿ. ಒಂದು ರೀತಿ ಡಿಫರೆನ್ಸ್ ಕಾಣಿಸ್ತಾ ಇದೆ ಇಲ್ಲಿ. ಅದನ್ನು ಜುರಿಸ್ಪ್ರುಡೆನ್ಸ್ ಆಫ್ ಡಿಫರೆನ್ಸ್ ಅಂತ ಕರಿತಾ ಇದ್ದಾರೆ. ಉದಾಹರಣೆಗೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ವಿಚಾರದಲ್ಲಿ ಎಷ್ಟೇ ಪೆಟಿಷನ್ಸ್ ಹಾಕಿದ್ರೂ ಕೂಡ ಸುಪ್ರೀಂ ಕೋರ್ಟ್ ಕನಿಕರವನ್ನು ತೋರಿಸ್ತಾ ಇಲ್ಲ. ಒಂದು ಕಾಲಕ್ಕೆ ಜುಡಿಷಿಯಲ್ ಆಕ್ಟಿವಿಸಮ್ ಇದ್ದಿದ್ದು ನಂತರ ಜುಡಿಷಿಯಲ್ ಓವರ್ ರೀಚ್ ಆಗಿ ಇವತ್ತು ಸೆಲ್ಫ್ ಆಬ್ನಿಗೇಷನ್ ಹತ್ರ ಹೋಗ್ತಾ ಇದೆ. ಸೆಲ್ಫ್ ಆಬ್ನಿಗೇಷನ್ ಅಂತಂದರೆ ಸ್ವಯಂ ತ್ಯಜಿಸುವಿಕೆ. ಇದರಿಂದ ಹೊರಗೆ ಬಂದಿರುವಂಥದ್ದನ್ನು ಪ್ರೋಟೋಕಾಲ್ ಆಫ್ ಡಿಫರೆನ್ಸ್ ಅಂತ ಈ ಆಥರ್ ಕರಿತಾ ಇದ್ದಾರೆ. ಈ ಪ್ರೋಟೋಕಾಲ್ ಆಫ್ ಡಿಫರೆನ್ಸ್ ನಮ್ಮ ಭಾರತಕ್ಕೆ, ನಮ್ಮ ಪ್ರಜಾಪ್ರಭುತ್ವಕ್ಕೆ, ನಮ್ಮ ರಿಪಬ್ಲಿಕ್ನ ಸ್ವಾಸ್ಥ್ಯಕ್ಕೆ ತುಂಬಾ ಹಾನಿಕರವಾಗಿರುವಂಥದ್ದನ್ನು ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ತುಂಬ ಮುಖ್ಯವಾಗಿರುವಂಥ ಆರ್ಟಿಕಲ್. ಇಲ್ಲಿ ಡಿಫರೆನ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳಿ. ನಿಮ್ಮ ಪರೀಕ್ಷೆಯಲ್ಲಿ ಜುಡಿಷರಿಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ಈ ಕಾನ್ಸೆಪ್ಟ್ ನಿಮಗೆ ಉಪಯುಕ್ತವಾಗುತ್ತೆ. ಡಿಸೆಂಬರ್ 15ರ ದಿನಪತ್ರಿಕೆ ವಿಶ್ಲೇಷಣೆಯಲ್ಲಿ NFHS ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೇದ ನ್ಯೂಟ್ರಿಷನ್ ಬಗ್ಗೆ ಏನು ರಿಪೋರ್ಟ್ ಬಂದಿತ್ತು ಅದರ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಹಾಗೂ ಕಂಪ್ಲೀಟ್ ರಿಪೋರ್ಟ್ನ ದೀರ್ಘವಾದ ವಿವರವಾದ ಚರ್ಚೆಯಾಗಿದೆ. ಅದಕ್ಕೆ ಸಂಬಂಧಿತವಾಗೇ ಈ ಆರ್ಟಿಕಲ್ ಕೂಡ ಇರುವಂಥದ್ದು. ಅಲ್ಲಿ ಕೊಟ್ಟಿದ್ದಂಥ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ನ ವಿಶ್ಲೇಷಣೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಿಲಿಮ್ ಸಿಲೆಬಸ್ನ ಇಂಡಿಯನ್ ಎಕಾನಮಿ ಕೆಳಗೆ ಬರುತ್ತೆ. ಹಾಗೆ ಜನರಲ್ ಸ್ಟಡೀಸ್ ಪೇಪರ್ 2 ಇಶ್ಯೂಸ್ ರಿಲೇಟೆಡ್ ಟು ಪಾವರ್ಟಿ ಆ್ಯಂಡ್ ಹಂಗರ್ ಅಂತ ಏನು ಸೆಪ್ರೇಟ್ ಟಾಪಿಕ್ ಇದೆ ಅದ್ರ ಕೆಳಗೆ ಈ ಆರ್ಟಿಕಲ್ ತುಂಬ ಮುಖ್ಯ ಆಗುತ್ತೆ. ಇಲ್ಲಿ ಚರ್ಚೆ ಮಾಡ್ತಾ ಇರೋವಂಥ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ರಿಪೋರ್ಟ್ ಏನಿದೆ ಇದು 2019-20 ಕೋವಿಡ್-19 ಪ್ಯಾಂಡಮಿಕ್ ನಮ್ಮ ದೇಶಕ್ಕೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಇಂಪ್ಯಾಕ್ಟ್ ಮಾಡೋಕ್ಕಿಂತ ಮುಂಚೆ ಮಾಡಿರುವಂಥ ಸರ್ವೆ ಇದು. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4 ಇದನ್ನು 2015-16 ಮಾಡಲಾಗಿತ್ತು. ಅದನ್ನು ಹಾಗೂ ಪ್ರಸ್ತುತ ಇರುವಂಥ ಸರ್ವೆನ ನಾವು ಕಂಪೇರ್ ಮಾಡಿ ನೋಡಿದಾಗ ಮಕ್ಕಳಲ್ಲಿ ಪೌಷ್ಟಿಕತೆಯನ್ನು ನೋಡೋದಕ್ಕೆ ನಾವು ಏನು ಇಂಡಿಕೇಟರ್ಸ್ನ ಯೂಸ್ ಮಾಡ್ತೀವಿ ಅದೆಲ್ಲದರಲ್ಲೂ ಕೂಡ ಡಿಕ್ಲೈನ್ನ ನಾವು ನೋಡ್ತೀವಿ. ಗುಜರಾತ್, ಮಹಾರಾಷ್ಟ್ರ, ವೆಸ್ಟ್ ಬೆಂಗಾಲ್ಗಳಲ್ಲಿ ಅನಿಮಿಕ್ ಹಾಗೂ ವೇಸ್ಟೆಡ್ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ, ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ವೇಸ್ಟೆಡ್ ಅಂತ ಅಂದರೆ ಅವರ ಹೈಟಿಗೆ ಅಂದರೆ ಎಷ್ಟಿರಬೇಕೋ ಅದಕ್ಕಿಂತ ಕಮ್ಮಿ ತೂಕ ಇರುವಂಥದ್ದು. ಇನ್ನು ಚೈಲ್ಡ್ಹುಡ್ ಸ್ಟಂಟಿಂಗ್ನ ನೋಡೋದಾದರೆ ಅಂದರೆ ಅವರ ವಯಸ್ಸಿಗೆ ಅವರ ಎಷ್ಟು ತೂಕ ಇರಬೇಕು ಅದಕ್ಕಿಂತ ಕಮ್ಮಿ ಇರೋದನ್ನು ಚೈಲ್ಡ್ಹುಡ್ ಸ್ಟಂಟಿಂಗ್ ಅಂತ ಹೇಳಲಾಗುತ್ತೆ. ಈ ಚೈಲ್ಡ್ಹುಡ್ ಸ್ಟಂಟಿಂಗ್ನ ಇಂಡಿಕೇಟರ್ಲ್ಲೂ ಕೂಡ ಕೇವಲ ಬಿಹಾರ್, ಅಸ್ಸಾಂ ಎರಡೇ ರಾಜ್ಯಗಳಲ್ಲಿ ನೋಟಿಸಬಲ್ ಇಂಪ್ರೂವ್ಮೆಂಟ್ನ ನಾವು ನೋಡ್ಬೋದು. ಹಳೆ ಸರ್ವೆಗೆ ಹೋಲಿಸಿದಾಗ ಬಿಹಾರಲ್ಲಿ 5.4% ಕಮ್ಮಿ ಆಗಿದೆ ಚೈಲ್ಡ್ಹುಡ್ ಸ್ಟಂಟಿಂಗ್. ಆದರೂ ಕೂಡ ರಾಜ್ಯಗಳನ್ನೆಲ್ಲ ಹೋಲಿಸಿ ನೋಡಿದಾಗ ಬಿಹಾರಲ್ಲಿ 42.9% ಆಫ್ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಸ್ಟಂಟೆಡ್ ಚಿಲ್ಡ್ರನ್ನ ನೋಡ್ಬೋದು. ಇವೆಲ್ಲ ಮಾಹಿತಿ ಚಿಂತಾಜನಕವಾಗಿದ್ರೂ ಕೂಡ ನಾವು ಕೆಲವೊಂದು ಪಾಸಿಟಿವ್ ಇಂಪ್ರೂವ್ಮೆಂಟ್ಸ್ನ ನೋಡ್ಬೋದು. ಮಾಲ್ ನ್ಯೂಟ್ರಿಷನ್ ಹಾಗೂ ಪುವರ್ ಹೆಲ್ತ್ ಔಟ್ಕಮ್ಸ್ಗೆ ಕಾರಣ ಆಗಿರುವಂಥ ಸ್ಯಾನಿಟೇಷನ್, ಕ್ಲೀನ್ ಕುಕಿಂಗ್ ಫ್ಯೂಯಲ್ ಇದರಲ್ಲಿ ನಾವು ಇಂಪ್ರೂವ್ಮೆಂಟ್ಸ್ನ ನೋಡ್ಬೋದು. ಮಹಿಳೆಯರ ವಿಷಯವಾಗಿ ನೋಡಿದಾಗ 17 ಸ್ಟೇಟ್ಗಳಲ್ಲಿ ಸ್ಪೌಸಲ್ ವೈಲೆನ್ಸ್ ಕಮ್ಮಿ ಆಗಿದೆ, ಅವರ ವೆಲ್ ಬೀಯಿಂಗ್ ಜಾಸ್ತಿ ಆಗಿದೆ, ಚೈಲ್ಡ್ ಮ್ಯಾರೇಜ್ ಕೇಸಸ್ ಕಮ್ಮಿ ಆಗಿದೆ, ಇವರೆಲ್ಲರಿಗೂ ಬ್ಯಾಂಕ್ ಅಕೌಂಟ್ಸ್ಗೆ ಆಕ್ಸೆಸ್ ಸಿಕ್ಕಿದೆ. ಹೀಗೆ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದ್ರೂ ಕೂಡ ಹಂಗರ್ ಹಾಗೂ ಮಾಲ್ ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಸಿಕ್ಕಿದೆ ನಮಗೆ ಈ ರಿಪೋರ್ಟಿಂದ ಅದರ ಮೇಲೆ ಒತ್ತನ್ನು ಕೊಡಲೇಬೇಕಾಗತ್ತೆ. ಈಗಾಗಲೇ ನಾವು ಪೋಷಣ್ ಅಭಿಯಾನ ಕೆಳಗೆ ಏನು ಚೈಲ್ಡ್ಹುಡ್ ಸ್ಟಂಟಿಂಗ್ನ 2% ಡಿಕ್ರೀಸ್ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ವಿ, ಅದನ್ನು ಯಾವುದೇ ಕಾರಣಕ್ಕೂ ನಾವು ಪೂರೈಸಲೇಬೇಕಾಗತ್ತೆ. ಹಾಗೆ ಈ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಪಾವರ್ಟಿ, ಹಂಗರ್ ಇವುಗಳ ಸಮಸ್ಯೆಗಳು ಇನ್ನೂ ತೀವ್ರವಾಗಿದೆ. ಹೀಗಿರಬೇಕಾದ್ರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎಕ್ಸ್ಟ್ರೀಮ್ ಪಾವರ್ಟಿ ಹಾಗೂ ಹಂಗರ್, ಬಡತನ ನಿರ್ಮೂಲನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಹೊಸ ಸ್ಟ್ರಾಟಜಿಯನ್ನು ಹಾಕಬೇಕು. ವೆಲ್ಫೇರ್ ಡೆಲಿವರಿಯನ್ನು ಇನ್ನೂ ಮತ್ತೆ ಫೋಕಸ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಎಕನಾಮಿಕ್ ಗ್ರೋತ್ ಹಾಗೂ ಜನರಲ್ ವೆಲ್ಫೇರ್ ಇವೆರಡನ್ನು ನಾವು ಪೂರೈಸಬೇಕು. ಹಾಗೆ ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಟಾರ್ಗೆಟ್ಸ್ ಏನಿದೆ ಅವುಗಳನ್ನ ಕೂಡ ನಾವು ಮೀಟ್ ಮಾಡುವಂಥ ಎಲ್ಲ ಪ್ರಯತ್ನವನ್ನು ಮಾಡಬೇಕು ಅಂತ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನಿಮ್ಮ ಮೇನ್ಸ್ ಪರೀಕ್ಷೆಯಲ್ಲಿ ಇಶ್ಯೂಸ್ ರಿಲೇಟೆಡ್ ಟು ಪಾವರ್ಟಿ ಆ್ಯಂಡ್ ಹಂಗರ್ ಅಂತ ಪ್ರತ್ಯೇಕವಾದ ಟಾಪಿಕ್ ಕೊಟ್ಟಿರೋದ್ರಿಂದ ಇದರಿಂದ ಒಂದು ಕ್ವೆಶ್ಚನ್ ಬಂದೇ ಬರುತ್ತೆ. ಹಾಗಾಗಿ NFHS ಸರ್ವೆಯಲ್ಲಿ ಹಾಗೂ ಇಲ್ಲಿ ಅನಾಲಿಸಿಸಲ್ಲಿ ಏನೇನು ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ಅದನ್ನು ಪ್ಲೀಸ್ ನೋಟ್ ಮಾಡಿ ಇಟ್ಕೊಳ್ಳಿ. ಇವತ್ತು ಚರ್ಚೆ ಮಾಡ್ತಿರೋಂಥ ಕೊನೆಯ ಆರ್ಟಿಕಲ್ ದ ಲಾಂಗ್ ರೋಡ್ ಟು ಫುಡ್ ಸೆಕ್ಯೂರಿಟಿ. ಇದು ನಿಮ್ಮ ಮೇನ್ ಸಿಲೆಬಸ್ ಜನರಲ್ ಸ್ಟಡೀಸ್ ಪೇಪರ್ 3 ಕೆಳಗೆ ಬರುತ್ತೆ. ಇಂಡಿಯನ್ ಎಕಾನಮಿ, ಎಕನಾಮಿಕ್ ಡೆವಲಪ್ಮೆಂಟ್, ಫುಡ್ ಸೆಕ್ಯೂರಿಟಿ ಕೆಳಗೆ ಬರುವಂಥ ಆರ್ಟಿಕಲ್. ಜನರಲ್ ಸ್ಟಡೀಸ್ ಪೇಪರ್ 2 ಇಶ್ಯೂಸ್ ರಿಲೇಟೆಡ್ ಟು ಪಾವರ್ಟಿ ಆ್ಯಂಡ್ ಹಂಗರ್ ಕೆಳಗೆ ಕೂಡ ಬರುತ್ತೆ. ಈ ಆರ್ಟಿಕಲಲ್ಲಿ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ರಿಪೋರ್ಟ್ 2020 ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈ ರಿಪೋರ್ಟನ್ನು 107 ಕಂಟ್ರೀಸ್ಗೆ ಮಾಡಲಾಗುತ್ತೆ. ಇದರಲ್ಲಿ 94ನೇ ರ್ಯಾಂಕಲ್ಲಿ ಭಾರತ ನಿಂತಿದೆ. ಭಾರತಕ್ಕಿಂತ ಬೆಟರ್ ಪೊಸಿಷನಲ್ಲಿ ಬಾಂಗ್ಲಾದೇಶ್, ಪಾಕಿಸ್ತಾನ್, ನೇಪಾಲ್ ಈ ಎಲ್ಲ ದೇಶಗಳು ಇದೆ. ಯುನೈಟೆಡ್ ನೇಷನ್ ಫುಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ರಿಪೋರ್ಟ್ನ ಪ್ರಕಾರ ಭಾರತದಲ್ಲಿ ಪ್ರತಿದಿನ 194 ಮಿಲಿಯನ್ ಜನ ಹಸಿವಿನಿಂದ ಬಳಲ್ತಾ ಇದ್ದಾರೆ.
ಇಡೀ ಜಗತ್ತಿನಲ್ಲಿ ಇರುವಂಥ ಅಂಡರ್ ನರಿಶ್ ಪಾಪ್ಯುಲೇಷನಲ್ಲಿ 23% ಅಷ್ಟು ಭಾರತದಲ್ಲೇ ಇದ್ದಾರೆ. ಹಾಗೆ ನೋಡಿದ್ರೆ ಭಾರತದಲ್ಲಿ ರೈಟ್ ಟು ಫುಡ್ ಅನ್ನು ಆರ್ಟಿಕಲ್ 21 ರೈಟ್ ಟು ಲೈಫ್ ಕೆಳಗೆ ಮೂಲಭೂತ ಹಕ್ಕನ್ನಾಗಿ ಗುರುತಿಸಲಾಗಿದೆ. ಫುಡ್ ಸೆಕ್ಯೂರಿಟಿ ವಿಷಯದಲ್ಲೂ ಕೂಡ ಭಾರತ ಇಡೀ ಪಾಪ್ಯುಲೇಷನ್ಗೆ ಫೀಡ್ ಮಾಡುವಷ್ಟು ಫುಡ್ ಗ್ರೇನ್ಸ್ನ ಇವತ್ತು ಪ್ರೊಡ್ಯೂಸ್ ಮಾಡ್ತಾ ಇದೆ. ಮಿಲ್ಲೆಟ್ಸ್ ಪ್ರೊಡಕ್ಷನಲ್ಲಿ ಮೊದಲನೇ ರ್ಯಾಂಕ್ ತಗೊಂಡಿದ್ರೆ ರೈಸ್ ಪ್ರೊಡಕ್ಷನಲ್ಲಿ 2ನೇ ರ್ಯಾಂಕನ್ನು ಪಡೆದಿದೆ. ಹೀಗೆ ಫುಡ್ ಗ್ರೇನ್ಸ್ನ ಅವಶ್ಯಕತೆಯಲ್ಲಿ ನಾವು ಸೆಲ್ಫ್ ಸಫಿಷಿಯನ್ಸ್ ಪಡೆದ್ರೂ ಕೂಡ ಇನ್ನೊಂದು ಕಡೆ ಮಾಸ್ ಹಂಗರ್ನ ನಾವು ಭಾರತದಲ್ಲಿ ನೋಡ್ಬೋದು. ಒಂದು ಕಡೆ ಜನ ಹಸುವಿನಿಂದ ಬಳಲ್ತಾ ಇದ್ರೆ ಇನ್ನೊಂದು ಡೇಟಾ ಹೇಳುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ನ ಪ್ರಕಾರ 62,000 ಟನ್ಸ್ ಆಫ್ ಫುಡ್ ಗ್ರೇನ್ಸ್ 2011 ಹಾಗೂ 2017 ಮಧ್ಯ ವೇರ್ ಹೌಸಸಲ್ಲಿ ಡ್ಯಾಮೇಜ್ ಆಗಿತ್ತು. ಒಂದು ಕಡೆ ಬೋಗಸ್ ರೇಷನ್ ಕಾರ್ಡ್ಸ್ ಇದ್ರೆ ಇನ್ನೊಂದು ಕಡೆ ರೇಷನ್ ಕಾರ್ಡ್ಸ್ ಇಲ್ಲದೆ ಇರುವಂಥ ಬಡ ಕುಟುಂಬಗಳು ಕೂಡ ಇದಾವೆ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲೊಂದು 2-pronged ಪಾಲಿಸಿಯನ್ನು ಕೊಟ್ಟಿದ್ದಾರೆ. ಮೊದಲು ಆದಷ್ಟು ಫಾರ್ಮ್ ಪ್ರಾಡಕ್ಟ್ಸ್ಗೆ MSPಯನ್ನು ನೀಡಬೇಕು. ಅದರಿಂದ ರೈತರ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ. ಇನ್ನೊಂದು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಹಾಗೂ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ನ ಇನ್ನು ದಕ್ಷತೆಯಿಂದ ಇಂಪ್ರೂವ್ ಮಾಡಬೇಕು. ಇದಕ್ಕೆ ಇನ್ನೊಂದು ಸೊಲ್ಯೂಷನ್ ಕೂಡ ಈ ಆರ್ಟಿಕಲಲ್ಲಿ ನೀಡ್ತಾ ಇದ್ದಾರೆ. ಈಗಾಗಲೇ ಅನ್ನಪೂರ್ಣ ಸ್ಕೀಮ್ ಅಂತ ಇದೆ. ಈ ಸ್ಕೀಮ್ನ ಕೆಳಗೆ 10 kg ಫುಡ್ ಗ್ರೇನ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ ಫ್ರೀ ಆಫ್ ಕಾಸ್ಟ್ 65 ಏಜ್ನ ಮೇಲ್ ಇರೋರಿಗೆ. ಇದರಲ್ಲಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ಗೆ ಯಾರು ಎಲಿಜಿಬಲ್ ಇದ್ದಾರೆ ಆದರೆ ಯಾರಿಗೆ ಇದು ದೊರಕ್ತಾ ಇಲ್ಲ ಅವ್ರನ್ನ ಟಾರ್ಗೆಟ್ ಮಾಡಲಾಗಿದೆ. ಗ್ಲೋಬಲ್ ಪಲ್ಸ್ ಕಾನ್ಫೆಡರೇಷನ್ ಇದರ ರಿಪೋರ್ಟ್ನ ಪ್ರಕಾರ ಒಂದು ಹೆಲ್ದಿ ಬ್ಯಾಲೆನ್ಸ್ಡ್ ಡಯಟ್ಗೆ ಪಲ್ಸಸ್ ತುಂಬ ಮುಖ್ಯ ಆಗುತ್ತೆ. ಇದನ್ನು ಸೇವಿಸೋದ್ರಿಂದ ಕ್ಯಾನ್ಸರ್, ಡಯಾಬಿಟಿಸ್, ಹಾರ್ಟ್ ಡಿಸೀಸಸ್ ಈ ಕಾಯಿಲೆಗಳನ್ನೆಲ್ಲ ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಕೂಡ ತನ್ನ ಫುಡ್ ಬಾಸ್ಕೆಟಲ್ಲಿ ಸೀರಿಯಲ್ಸ್, ಆಯಿಲ್, ಶುಗರ್, ಸಾಲ್ಟ್ ಜೊತೆಗೆ ಪಲ್ಸಸ್ನ ಇನ್ಕ್ಲೂಡ್ ಮಾಡಿದೆ. ಪ್ರೋಟೀನ್ಸ್ ಕಡೆಗೆ ಜನರ ಡಯಟ್ ಶಿಫ್ಟ್ ಆಗ್ತಾ ಇರೋದ್ರಿಂದ ಪಲ್ಸಸ್ನ ಡಿಮ್ಯಾಂಡ್ ಜಾಸ್ತಿ ಆಗಿದ್ರು, ಕನ್ಸಂಪ್ಷನ್ ಜಾಸ್ತಿ ಆಗಿದ್ರು ಕೂಡ ಪ್ರೊಡಕ್ಷನ್ ಜಾಸ್ತಿ ಆಗಿಲ್ಲ. ಅಂದರೆ ಎಷ್ಟು ಬೇಕೋ ಅಷ್ಟಾಗಿಲ್ಲ. ಹಾಗಾಗಿ MSP ಒಳಗೆ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಒಳಗೆ ಪಲ್ಸಸ್ನು ಕೂಡ ಇನ್ಕ್ಲೂಡ್ ಮಾಡ್ಕೋಬೇಕು PDS ಒಳಗೆ ಅಂತ ಈ ಆರ್ಟಿಕಲಲ್ಲಿ ಇವರು ಸಜೆಸ್ಟ್ ಮಾಡ್ತಾ ಇದ್ದಾರೆ. ಈ ಆರ್ಟಿಕಲಿಂದ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಅಂಕಿ ಅಂಶಗಳು ಗ್ಲೋಬಲ್ ಹಂಗರ್ ಇಂಡೆಕ್ಸ್ ರಿಪೋರ್ಟ್ 2020 ಇದು ಮುಖ್ಯ ಆಗುತ್ತೆ. ಇನ್ನು ಮಿಕ್ಕಿದ ಅನಾಲಿಸಿಸ್ ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆ, ಜನರಲ್ ಸ್ಟಡೀಸ್ ಪೇಪರ್ 3 ಕೆಳಗೆ ನಿಮಗೆ ಮುಖ್ಯ ಆಗುತ್ತೆ. ಸೊ ಇವತ್ತಿನ ಎಲ್ಲ ಮುಖ್ಯವಾದ ಆರ್ಟಿಕಲ್ಸ್ನ ನಾವು ಚರ್ಚೆ ಮಾಡಿದ್ದೀವಿ. ಪ್ರಿಲಿಮ್ಸ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಅದರ ಇಂಡಿಕೇಟರ್ಸ್, ಡೈಮೆನ್ಷನ್ಸ್ ಹಾಗೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಹೀಗೆ ಬೇರೆ ಬೇರೆ ವಿಷಯಗಳನ್ನ ನಾವು ಚರ್ಚೆ ಮಾಡಿದ್ದೀವಿ. ಮೇನ್ಸ್ ಎಕ್ಸಾಮ್ಗೆ ಬೇಕಾಗುವಂಥ ಸಾಕಷ್ಟು ಅನಾಲಿಸಿಸ್ನ ಎಸ್ಪೆಷಲಿ ಜುಡಿಷಿಯರಿಗೆ ಸಂಬಂಧಪಟ್ಟಂತೆ ಪ್ರೋಟೋಕಾಲ್ ಆಫ್ ಡಿಫರೆನ್ಸ್ ತುಂಬಾ ಮುಖ್ಯವಾಗುತ್ತೆ. ಸೊ ಈ ಎಲ್ಲ ಟಾಪಿಕ್ಸ್ ವಿಷಯಗಳು ನಿಮಗೆ ಸ್ಪಷ್ಟವಾಗಿ ತಿಳಿದಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನೆಲ್ನ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.